ಹೆಲೋ ಎವ್ರಿವನ್, ವೆಲ್ಕಮ್ ಟು ದಾರಾ ಮೈಸೂರು. ಇವತ್ತು ನಾನು ಇನ್ನೊಂದು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಯುವಂಥ ಡಿಸೈನು, ಸ್ಲ್ಯಾಂಟಿಂಗ್ ಆರ್ಚ್ ಜೊತೆ ಬರುತ್ತೆ. ಈ ಡಿಸೈನ್ಗೆ ನಾನು ಸಿಂಪಲ್ ಆಗಿರೋ ಒಂದು ಗೋಧಿ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಫಸ್ಟು ಸ್ಯಾರಿದು ಲಾಕ್ ಮಾಡ್ತೀವಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ನನಗೆ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮಧ್ಯದಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಗೋಧಿ ಬೀಡನ್ನ ದಾರಕ್ಕೆ ಹಾಕೋಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಹಿಡಿದು ಟ್ರಿಪಲ್ ಕ್ರೋಶೆಟ್ ಮಾಡಬೇಕು. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಇದಾದಮೇಲೆ ನಾನು ಒಂದು ಸಿಂಗಲ್ ಚೈನ್ ತಗೊಳ್ತಾ ಇದ್ದೀನಿ. ಈ ಚೈನ್ನ ಕೂಡ ನಾನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಟ್ರಿಪಲ್ ಕ್ರೋಶೆಟ್ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ತಾ ಹೋಗಬೇಕು. ನಮಗೆ ಎಷ್ಟು ಕಂಬ ಫಿಲ್ ಆಗುತ್ತೆ ಆ ಗ್ಯಾಪಲ್ಲಿ ಅಷ್ಟು ಕಂಬ ಮಾಡಬೇಕು. ನನಗೆ ಯೂಶ್ವಲಿ 10 ಕಂಬ ಸಾಕಾಗುತ್ತೆ. 3, 4, 5, 6, 7, 8, 9, 10 ಕಂಬ ಮಾಡಿ ಆಗಿದೆ. ಇವಾಗ ಇದನ್ನೊಂದ್ಸರಿ ಈ ಥರ ಎಳ್ಕೊತೀನಿ. ಅಂದರೆ ಒಂದೇ ಕಡೆ ಟೈಟಾಗಿ ಕೂತ್ಬಿಟ್ಟಿರುತ್ತೆ, ಒಂದ್ಸರಿ ಲೂಸ್ ಮಾಡ್ಕೊಳ್ತೀನಿ. ಈ ಕಂಬ ಎಷ್ಟು ಹೈಟ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಅದು ನೋಡಿ ಬಟ್ಟೆಗೆ ಅಷ್ಟೇ ಹೈಟ್ಗೆ ನಾವು ಲಾಕ್ ಮಾಡಬೇಕಾಗತ್ತೆ. 1 ಲಾಕ್ ಮಾಡಿದ್ರೆ ಸಾಕು. ಲಾಕ್ ಆದಮೇಲೆ ಮತ್ತೆ ಒಂದು ಗೋಧಿ ಬೀಡ್ ತೊಗೋಬೇಕು. ಇಲ್ಲಿ ತುಂಬ ಚಿಕ್ಕ ಸೈಜು ಗೋಧಿ ಬೀಡ್ ತೊಗೊಂಡಿದ್ದೀನಿ ನಾನು. ಅದನ್ನು ದಾರಕ್ಕೆ ಹಾಕ್ಕೊಂಡು ಬೀಡನ್ನ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಾದ್ಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಈ ಟ್ರಯಾಂಗಲ್ ಶೇಪ್ ನೋಡಿ ಟ್ರಿಪಲ್ ಕ್ರೋಶೆಟ್ ಮಾಡಬೇಕು. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಅದಾದಮೇಲೆ ಒಂದು ಸಿಂಗಲ್ ಚೈನ್ ತೊಗೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆಟ್ ಮಾಡಿದ್ರೆ ಶೇಪು ಚೆನ್ನಾಗಿ ಬರಲ್ಲ. ನೋಡಿ ಇಲ್ಲಿ ಈ ಥರ ಸ್ಲ್ಯಾಂಟಿಂಗ್ ಶೇಪ್ ಬೇಕು ಅಂದರೆ ನಾವು ಫಸ್ಟು ಒಂದು ಚೈನ್ ತೊಗೊಂಡು ಆಮೇಲೆ ಕಂಬಗಳು ಮಾಡ್ತಾ ಹೋಗಬೇಕು. ಇವಾಗ ಕಂಬ ಮಾಡ್ತೀನಿ. ಫಸ್ಟ್ ಚೈನ್ ಏನು ಹಾಕಿದ್ದೀನಿ ಅದನ್ನು ಕಂಬನ ಕನ್ಸಿಡರ್ ಮಾಡೇ ನಾವು ಕೌಂಟ್ ಇಟ್ಕೋಬೇಕಾಗತ್ತೆ. 3 ಆಗಿದೆ. 10. ಇಲ್ಲಿ ನಾನು ಇದಕ್ಕೆ ಕುಚ್ಚು ಹಾಕ್ತಾ ಇಲ್ಲ. ಈ ಸ್ಯಾರಿಗೆ ಕುಚ್ಚು ಬದಲು ಕಾಯಿನ್ಸ್ ಬರುತ್ತಲ್ಲ, ಲಕ್ಷ್ಮಿ ಕಾಯಿನ್ಸು, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 3 ಆರ್ಚ್ ಆದಮೇಲೆ ಒಂದು ಕಾಯಿನ್ಸ್ ಬರೋ ಥರ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ 3 ಆರ್ಚ್ ಆಗಿದೆ. ಅದಾದಮೇಲೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ಥರ ಲಾಕ್ ಮಾಡಿ ಮತ್ತೆ ಸ್ಲ್ಯಾಂಟಿಂಗ್ ಆರ್ಚ್ನ ಕಂಟಿನ್ಯೂ ಮಾಡ್ತೀನಿ. ಇದ್ರದ್ದು ಬೇಸ್ ಲೈನ್ ನೋಡಿ ಈ ಥರ ಬರುತ್ತೆ. 1, 2, 3 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ 3 ಚೈನ್ ಗ್ಯಾಪು, ಮತ್ತೆ 3 ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಅದಾದಮೇಲೆ 3 ಚೈನ್ ಗ್ಯಾಪು. ಈ 3 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ನಾವು ಸ್ಯಾರಿದು ಇನ್ನೊಂದು ಕಾಂಟ್ರಾಸ್ಟ್ ಕಲರ್ ಏನಿರುತ್ತೆ ಅದನ್ನ ಪಲ್ಲು ಕಲರ್ ಏನಿರುತ್ತೆ ಅದನ್ನು ಕುಚ್ಚಬೇಕಾದ್ರೂ ಕಟ್ಕೋಬೋದು. ನಾನು ಕುಚ್ಚನ್ನ ಸ್ಕಿಪ್ ಮಾಡಿ ಇಲ್ಲಿಗೆ ಒಂದು ಲಕ್ಷ್ಮಿ ಕಾಯಿನ್ನ ಹಾಕ್ತಾ ಇದ್ದೀನಿ. ಆ ಲಕ್ಷ್ಮಿ ಕಾಯಿನ್ನ ಹಾಕೋದು ಯಾವ ರೀತಿ ಅಂದ್ಬಿಟ್ಟು ಸ್ಯಾರಿ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸ್ಯಾರಿಗೆ ಈ ಥರ ಬೇಸ್ ಲೈನು ಕಂಪ್ಲೀಟಾಗಿ ಮಾಡಿ ಆಗಿದೆ. ಇಲ್ಲಿ ಕುಚ್ಚು ಕಟ್ಟಕ್ಕೆ ಏನು 3 ಚೈನ್ಸ್ ಗ್ಯಾಪ್ ಬಿಟ್ಟಿದೆ. ಇಲ್ಲಿ ಇವಾಗ ನಾನು ಕುಚ್ಚು ಮಾಡ್ತಾ ಇಲ್ಲ. ಈ ಥರ ಚಿಕ್ಕದು ಲಕ್ಷ್ಮಿ ಕಾಯಿನ್ಸ್ ಬರುತ್ತಲ್ವಾ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ಇಟ್ಕೊಂಡು ನೋಡಿ ಸೂಜಿಗೆ 4 ಎಳೆ ದಾರ ಪೋಣಿಸ್ಕೊಂಡಿದ್ದೀನಿ. ಇದನ್ನು ಬ್ಯಾಕ್ ಸೈಡಿಂದ ಸ್ಟಿಚ್ ಮಾಡಬೇಕು. ಅಂದರೆ ಇಲ್ಲಿ ಏನು ಹೋಲ್ ಇರುತ್ತೆ ಲಕ್ಷ್ಮಿ ಕಾಯಿನ್ಸ್ದು ನೋಡಿ ಇಲ್ಲಿ ಅಲ್ಲಿಗೆ ಸ್ಟಿಚ್ ಬಿಡಬೇಕು. ಈ ಜಿಗ್ಜಾಗ್ ಆಗಿರುತ್ತಲ್ಲ ಅಲ್ಲಿಂದ ನೀಡಲ್ ಹಾಕಿ ಈ ಗ್ಯಾಪಲ್ಲಿ ನೀಡಲ್ ತಗೊಂಡು 2 ಸರಿ ಲಾಕ್ ಮಾಡಬೇಕಾಗತ್ತೆ. ಈ ಥರ ಫಿಕ್ಸ್ ಮಾಡಬೇಕು ಟೈಟಾಗಿ. ಮತ್ತೆ ಕೆಳಗಡೆಯಿಂದ ನೀಡಲ್ ಹಾಕಬೇಕು. ಮತ್ತು ಈ ಕಡೆಗೆ ಒಂದು ಸರಿ, ರೈಟ್ ಸೈಡಿಗೆ ಒಂದು ಸರಿ, ಲೆಫ್ಟ್ ಸೈಡಲ್ಲಿ ಒಂದು ಸರಿ ಹೀಗೆ ದಾರಾನ ಟೈಟ್ ಮಾಡಬೇಕು. ಆವಾಗ ಇದು ಫಿಕ್ಸಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಹಿಂದೆಯಿಂದ ನಾಟ್ ಹಾಕಬೇಕು.
ಜಿಗ್ಜಾಗ್ ಮಾಡಿಸಿರ್ತೀವಲ್ಲ ಅದ್ರ ಮೇಲೆ ಮಾಡಿದ್ರೆ ಸಾಕಾಗುತ್ತೆ. ಈ ಥರ ಒಂದು ನಾಟ್ ಹಾಕ್ಬಿಟ್ಟು ದಾರನ ಅದರೊಳಗಡೆನೆ ಹಿಂಗೆ ಚುಚ್ಚಿ ತೆಗೆದು ಆಮೇಲೆ ಟ್ರಿಮ್ ಮಾಡಿ. ನೋಡಿ, ಈ ಥರ ಕಾಯಿನ್ಸ್ ಹಾಕೋದ್ರಿಂದ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಲುಕ್ಕು. ಆರ್ಚ್ ಆದಮೇಲೆ ಒಂದು ಕಾಯಿನ್ಸು ನೋಡಿ ಈ ಥರ ಕಾಣಿಸುತ್ತೆ. ನಾವು ಇಲ್ಲಿಗೆ ಬೇಡ ಕಾಯಿನ್ಸ್ ಅಂದರೆ ನಾವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡಿ ಕುಚ್ಚಬೇಕಾದ್ರೆ ಕಟ್ಕೋಬೋದು. ಕಾಯಿನ್ಸ್ ಎಲ್ಲ ಕಟ್ಟಿ ಆದಮೇಲೆ ಈ ಥರ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನನಗೆ ಇದು ಸ್ವಲ್ಪ ಪ್ಲೇನ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇಲ್ಲೇನು ಮಾಡಿದ್ದೀನಿ, ಕಾಯಿನ್ಸ್ ಹಾಕಿದ್ದೀವಲ್ವ ಇಲ್ಲಿಗೆ ಒಂದು ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಸ್ಯಾರಿದು ಪಲ್ಲು ಕಲರ್ ಏನಿದೆ ಆ ಕಲರ್ ಕುಂದನ್ಸ್ನ ತೊಗೊಂಡು ನಾನು ಇಲ್ಲಿ ಗಮ್ ಮಾಡ್ತಾಯಿದ್ದೀನಿ. ಗ್ಲೂ ಹಾಕಿ ಇಲ್ಲಿಗೆ ಈ ಥರ ಡೈಮಂಡ್ ಶೇಪಲ್ಲಿ ಬರೋ ಥರ. ಮತ್ತು ನಾವು ಕಾಯಿನ್ನ ಏನು ಸ್ಟಿಚ್ ಮಾಡಿದ್ದೀವಿ ಅದು ಕೂಡ ಕವರ್ ಆಗುತ್ತೆ ಈ ಥರ ಮಾಡಿದಾಗ. ಒಂದು ಸ್ವಲ್ಪ ಡಿಸೈನ್ ಕೂಡ ಹೈಲೈಟ್ ಆಗಿ ಕಾಣಿಸುತ್ತೆ ನೋಡಿ. ಪ್ಲೇನ್ ಇರೋದಕ್ಕೂ ಈ ಥರ ಕುಂದನ್ಸ್ ಹಾಕಿದ್ಮೇಲೂ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ. ಇದು ಈ ಸ್ಯಾರಿದು ಫೈನಲ್ ಲುಕ್ಕು. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.